ಪ್ರೀತಿಯ ಸಂಜನ. ಹೆಂಗೆ ಅಂದರೆ ಇದು ಭಾಳ ತಲೆ ಕೆಡ್ಸ್ಕೊಂಡು ಬರಿತಾ ಇರೋದ್ರಿಂದ ಭಾಳ ಹೆವಿ ಇನ್ವಾಲ್ವ್ಮೆಂಟಾಗಿ ಬರಿತಾ ಇದ್ದೀವಿ. ನಿಮಗೆ ಕಮ್ಮಿ ಪ್ರೀತಿಯ ಸಂಜನ, ನಿಮಗೆ ಕಮ್ಮಿ ಬುದ್ಧಿ, ನಿಮಗೆ ಕಮ್ಮಿ ಪ್ರೀತಿಯ ಸಂಜನ, ನಿಮಗೆ ಕಮ್ಮಿ ಬುದ್ಧಿ, ನೀವು ಕರ್ನಾಟಕದ ದೊಡ್ಡ ಪೆದ್ದಿ. ಸರಿ, ನೀವು ಕರ್ನಾಟಕದ ದೊಡ್ಡ ಪೆದ್ದಿ. ಪ್ರೀತಿಯ ಸಂಜನ, ನಿಮಗೆ ಕಮ್ಮಿ ಬುದ್ಧಿ, ನೀವು ಕರ್ನಾಟಕದ ದೊಡ್ಡ ಪೆದ್ದಿ. ಸೂಪರ್ ಸೂಪರ್ ಸೂಪರ್, ಹಿಂಗೆ ಬರೀಬೇಕು ಲೆಟರ್. ಆಮೇಲೆ ಮನೀಷಾ ಬಿ ಗೌಡ ಹಾಯ್ ಸರ್ ಅಂತ ಕಳಿಸಿದ್ರ. ಹಾಯ್ ಹೇಳಕ್ಕೆಲ್ಲ ಟೈಮ್ ಇಲ್ಲಮ್ಮ, ನಾನು ಹಾಯ್ ಹಲೋ ಎಲ್ಲ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿರೋದ್ರಿಂದ ನಿಮ್ಗೆ ಹಾಯ್ ಹೇಳ್ತೀನಿ, ಆದರೆ ಮುಖ್ಯವಾದ ಇದು ಬರಿಬೇಕಾಗಿರೋದ್ರಿಂದ ಸೊ ಇದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ. ಓಕೆನಾ? ಓಕೆ. ನಿಮಗೆ ಕಮ್ಮಿ ಬುದ್ಧಿ, ನೀವು ಕರ್ನಾಟಕದ ದೊಡ್ಡ ಪೆದ್ದಿ. ನಿಮಗೆ ಅದೇನಪ್ಪ ಬರೆಯೋದದು, ಸಂಜು ಮತ್ತು ನಾನು, ಸಂಜು ಮತ್ತು ನಾನು ಜೊತೆಗೆ ಯಾವನವನು, ಯಾವನವನು ಸೀಮೆಗಿಲ್ದೇ ಇರೋನು, ಒಂದು ಮೀಟರ್ ಬಟ್ಟೆಯಲ್ಲಿ 1.5 ಡಜನ್, 1 ಮೀಟರ್ ಬಟ್ಟೆಯಲ್ಲಿ 1.5 ಡಜನ್ ಕಾಸ್ಟ್ಯೂಮ್ಸ್ ನಿಮ್ಗೆ ಹೊಲಿಸ್ಬೋದು ಸಂಜನಾ. 1 ಮೀಟರ್ ಬಟ್ಟೆಯಲ್ಲಿ 1.5 ಡಜನ್ ಪ್ರೀತಿಯ ಸಂಜನಾನೇ ಸಾಕು. ಡಜನ್ ಕಾಸ್ಟ್ಯೂಮ್ಸ್ ಹೊಲಿಸ್ಬೋದು ಸಂಜನಾ ನಿಮಗೆ. ನಿಮಗೆ ಹಾಯ್ ಪ್ರಥಮ್, ಪೂರ್ಣಿಮಾ ಹಿಯರ್ ಫ್ರಮ್ ನೇಟಿವ್ ಟಿ ನರಸೀಪುರ. ಸರಿ ಕಣವ, ನಿನಗೆ ನಾನು ಹಾಯ್ ಒಂದು ಲೆಟರ್ ಬರೀಬೇಕು, ಬ್ಯುಸಿ ಆಗಿದ್ದೀನಿ, ಆಮೇಲೆ ಸಿಗ್ತೀನಿ. ನಿಮಗೆ ಕಮ್ಮಿ ಪ್ರೀತಿಯ ಸಂಜನಾ, ನಿಮಗೆ ಕಮ್ಮಿ ಬುದ್ಧಿ, ನೀವು ಕರ್ನಾಟಕದ ದೊಡ್ಡ ಪೆದ್ದಿ. ಸಂಜು ಮತ್ತು ನಾನು ಜೊತೆಗೆ ಯಾವನವನು ಸೀಮೆಗಿಲ್ದಿರೋನು, 1 ಮೀಟರ್ ಬಟ್ಟೆಯಲ್ಲಿ 1.5 ಡಜನ್ ಕಾಸ್ಟ್ಯೂಮ್ಸ್ ಹೊಲಿಸಬಹುದು ಸಂಜನಾ ನಿಮಗೆ. ಲವ್ ಲೆಟರ್ ಆಯ್ತಾ? ಹೆಂಗೆ ಇದು ಹೆಂಗಪ್ಪ ಬರೆಯೋದಿದ್ನ ಮುಂದಕ್ಕೆ? ನಾನು ತಲೆಕೆಟ್ಟೋಯ್ತಾಯ್ತಾ ಬರೋದು, ಹೆಂಗೆ ಬರೋದು? ಕರ್ನಾಟಕದ ಮಾಧ್ಯಂತಗಳೇ ನೀವು ಸ್ವಲ್ಪ ಇದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಅರ್ಥ ಆಯ್ತಲ್ವಾ, ಗೊತ್ತುತ್ತಾ ನಿಮ್ಗೆ? ಇದು ಹೆಂಗ್ ಬರೋದು? ನಿನಗಾಗಿ
ನಿನಗಾಗಿ ಓಡೋಡಿ ಬಂದೆ, ಆ ನಿಮ್ಮಣ್ಣ ಭುವನ್ ಯಾಕೆ ನಿನ್ನ ಹಿಂದೆ. ರಾಜ ನನ್ನ ರಾಜ ಸಿನಿಮಾದಲ್ಲಿ ರಾಜ್ಕುಮಾರ್ ಅಣ್ಣವರಿದ್ದಂಗೆ ನಾನು, ಆರತಿ ಇದ್ದಂಗೆ ನೀನು, ಮೋಸ ಮಾಡಿ ಕೈ ಕೊಟ್ಟೋಗೋ ಎಡಕಲ್ಲು ಗುಡ್ಡದ ಮೇಲೆ ಚಂದ್ರಶೇಖರ್ ಇದ್ದಂಗೆ ನಿಮ್ಮ ಅಣ್ಣ ಅವನು. ಸರಿ ಸರಿ. ರಾಜ ನನ್ನ ರಾಜ ಫಿಲಮ್ಲಿ ಅಣ್ಣವರಿದ್ದಂಗೆ ನಾನು, ಇದ್ದಂಗೆ ನಾನು, ಆರತಿ ಇದ್ದಂಗೆ ನೀವು, ಜೊತೆಗೆ ಕೈ ಕೊಟ್ಟೋಗ ಜೊತೆಗೆ ಕೈ ಕೊಟ್ಟೋದ ಫಿಲಮ್ ಅಲ್ಲಿ ಕೈ ಕೊಟ್ಟೋದ ಹೋದ ಎಡಕಲ್ಲು ಚಂದ್ರಶೇಖರ್ ಇದ್ದಂಗೆ ಭುವನ್. ಈಗ ನಾನು ನಿಮ್ಗೆ ಹೇಳಕ್ ಕೊಟ್ಟಿರೋದು ಏನಪ್ಪಾ ಅಂದ್ರೆ, ಈಗ ನಿಮ್ಗೆ ಹೇಳೋದು ಏನಂದ್ರೆ, ಕನ್ಫರ್ಮ್ ಯಾವತ್ತಿಗೂ ನೀವು ನಮ್ಗೇನೆ. ಶುಭವಾಗಲಿ. ಯಪ್ಪ ನಮ್ಮನ್ನ ಮಾತಾಡ್ಸಲ್ವಾ, ಸಾಕು ಬಿಡಿ ಸರ್ ಅಂತ ಚಂದ್ರು ಬುಜ್ಜಿಯವ್ರು ಕಳಿಸಿದ್ದೀರಾ. ಮಾತಾಡಿಸ್ತೀನಿ ಆಮೇಲೆ. ಈಗ ಸದ್ಯಕ್ಕೆ ಒಂಚೂರು ಲೆಟರ್ ಬರೆಯೋದ್ರ ಬಿಸಿ ಇದೀನಿ. ನೋಡಿ, ಕೊಟ್ಟಿರೋ ಜವಾಬ್ದಾರನ ಪ್ರಾಮಾಣಿಕವಾಗಿ ಮಾಡ್ಬೇಕು ನಾನು. ಈಗ ಇವತ್ತು ಇದು ಈ ಲೆಟರ್ ಅವ್ರು ತಲುಪಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ಕನ್ನಡದ ಮಾಜಂತೆಗಳೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಮಾಡಿದ್ರು ಏನಕ್ಕೆ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಸುಮ್ಮನೆ ಅರ್ಥ ಮಾಡ್ಕೊಳ್ಳದೆ ಏನೇನೋ ಅನ್ಕೊಬಿಟ್ರೆ ನಾವೇನ್ ಮಾಡೋದು. ಲೆಟರ್ ಓದ್ಬಿಡ್ತೀನಿ. ಪ್ರೀತಿಯ ಸಂಜನಾ, ನಿಮಗೆ ಕಮ್ಮಿ ಬುದ್ಧಿ, ನೀವು ಕರ್ನಾಟಕದ ದೊಡ್ಡ ಪೆದ್ದಿ. ಸಂಜು ಮತ್ತು ನಾನು ಜೊತೆಗೆ ಯಾವನವನು ಸೀಮೆಗಿಲ್ದಿರೋನು, 1 ಮೀಟರ್ ಬಟ್ಟೆಯಲ್ಲಿ 1.5 ಡಜನ್ ಕಾಸ್ಟ್ಯೂಮ್ ಹೊಲಿಸ್ಬೋದು ಸಂಜನಾ ನಿಮಗೆ. ನಿನಗಾಗಿ ಓಡೋಡಿ ಬಂದೆ, ಆ ನಿಮ್ಮಣ್ಣ ಭುವನ್ ಯಾಕೆ ನಿನ್ನ ಹಿಂದೆ. ರಾಜ ನನ್ನ ರಾಜ ಫಿಲಮ್ಲಿ ಅಣ್ಣವರಿದ್ದಂಗೆ ನಾನು, ಆರತಿ ಇದ್ದಂಗೆ ನೀವು, ಜೊತೆ ಕೈ ಕೊಟ್ಟೋದು ಎಡಕಲ್ಲು ಗುಡ್ದು ಚಂದ್ರಶೇಖರ್ ಇದ್ದಂಗೆ ಭುವನ್. ಈಗ ನಿಮ್ಗೆ ಹೇಳೋದು ಕಡೆಯದಾಗ ಒಂದೇ ಮಾತು, ಯಾವತ್ತಿದ್ರು ನಂದು ನಿಮ್ದು ಸೂಪರ್ ಜೋಡಿ, ಸೂಪರ್ ಹುಡುಗ, ಸುಮಾರಾಗಿರೋ ಹುಡುಗಿ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಇದಕ್ಕೆ ಅದಾಗ್ಲಿ. ನಾನು ನೀವು ಪರ್ಫೆಕ್ಟ್ ಜೋಡಿ. ಒಂದ್ ತಿಳ್ಕೊಳ್ಳಿ ಕರ್ನಾಟಕ ಮಾಜಂತೆಗಳೇ. ಸಂಜನಾ, ನಾನು ನೀವು ಪರ್ಫೆಕ್ಟ್ ಜೋಡಿ. ಭುವನ್ ನಿಮ್ಮ ಪಾಲಿನ ಕೇಳಿ. ಪಾಲಿನ ಕೇಳಿ. ನಮ್ ಲವ್ ಸ್ಟೋರಿಗೆ ತೊಂದರೆ ಕೊಟ್ರೆ ಪೊಲೀಸ್ನವರು ಹಾಕ್ತಾರೆ, ಅವ್ರಿಗೆ ಬೇಡಿ. ಕರೆಕ್ಟ್. ಅವನ ಕೈಗೆ ಹಾಕ್ತಾರೆ, ಬೇಡಿ. ಸದ್ಯಕ್ಕೆ ಇಲ್ಲಿ ಬಿಟ್ಬಿಡಿ. ಇದೇ ತಿಂಗಳು 27ನೇ ತಾರೀಕಿಂದ ಶುರು ಹಚ್ಕೊತಾ ಇದ್ದೀವಿ. 27ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಶುರು ಹಚ್ಕೊತಾ ಇದ್ದೀವಿ. ನಾನು ತುಂಬಾ ಕವಿತೆ ಬರೆದಿದ್ದೀನಿ, ಜ್ಞಾನಪೀಠ ಪ್ರಶಸ್ತಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ನೋಡಿ, ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು ದೊಡ್ಡ ದೊಡ್ಡ ಸಾಧಕರು, ಅವ್ರಿಗೆ ಹೋಲಿಕೆ ಕೊಡ್ಬೇಡಿ ನನ್ನ. ನಾವು ಸುಮಾರಾಗಿ ಏನೋ ಗೀಚ್ತಾ ಇದೀವಿ, ಅವ್ರಿಗೆ ಅವ್ರ ಜೊತೆಲಿರೋರ್ನೇ ಕಂಪೇರ್ ಕೊಡಿ. ಓಕೆ,
ಈಗ ಇಂಪಾರ್ಟೆಂಟ್ ಲೆಟರ್ ಬರೆಯೋ ಮೂಮೆಂಟ್ ಅಲ್ಲಿ ಇದೀವಿ, ಪ್ಲೀಸ್ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲಾಸ್ಟ್ ಲವ್ ಏನು ಅಂದ್ರೆ, ನಾನು ನೀವು ಪರ್ಫೆಕ್ಟ್ ಜೋಡಿ, ಭುವನ್ ನಮ್ಮ ಪಾಲಿನ ಕೇಳಿ, ನಮ್ಮ ಲವ್ ಸ್ಟೋರಿಗೆ ತೊಂದರೆ ಕೊಟ್ರೆ ಅವನ ಕೈಗೆ ಹಾಕ್ತಾರೆ ಬೇಡಿ, ಸದ್ಯಕ್ಕೆ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಇದೇ ತಿಂಗಳು 27ನೇ ತಾರೀಕು ರಾತ್ರಿ 9 ಗಂಟೆಗೆ ನಾನು ಬರ್ತಾ ಇದ್ದೀನಿ, ಶುರು ಹಚ್ಕೊತಾ ಇದ್ದೀನಿ, ಪ್ರಪೋಸ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ನಾನು ನಿಮ್ಗೆ ಹೇಳೋದು ಕನ್ನಡದ ಜನತೆಗಳೇ, ಇನ್ ಹೆಂಗ್ ಶುರು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ, ಲೆಟ್ರು ಹೆಂಗ್ ಮುಗಿಸೋದು ಅಂತೂ ಗೊತ್ತಾಯ್ತಾ ಇಲ್ಲ. ಯಾರಾದ್ರೂ ಏನಾದ್ರು ಹೆಲ್ಪ್ ಮಾಡ್ತಾರ? ಓ, ಸೊ ಇಷ್ಟು ಲೆಟ್ರ್ ಕೊಟ್ರೆ ಇಷ್ಟ ಆಯ್ತದೆ. ಇದು ಜನ ಕನ್ನಡದ ಮಾಜಂತಗಳೇ ಬರ್ದಿದ್ದೀನಿ, ಏನಾಯ್ತೆ ನೋಡಮ್ಮ. ಮುಗಿಸೋದು ಇಂತಿ ನಿಮ್ಮ ಪ್ರೀತಿ ಅಂತ ಹಾಕಿದ್ರೆ ಡೈರೆಕ್ಟ್ರು ಸೂರ್ಯ ಅವರು ಅವ್ರದ್ದು ಅಂತ ಅನ್ಕೊಬಿಡ್ತಾರೆ, ಅವ್ರದ್ದಾಗಲ್ಲ, ಅದು ಡೈರೆಕ್ಟ್ರು ಸೂರ್ಯದಾಗೋಯ್ತದೆ ಲವ್ ಸ್ಟೋರಿ. ಆಗ ಇಂತಿ ನಿನ್ನೆ ಪ್ರೀತಿ ಅಂತ ಹಾಕಿದ್ರೆ ಡೈರೆಕ್ಟ್ರು ಸೂರ್ಯದಾಗೋಯ್ತದೆ ಲವ್ ಸ್ಟೋರಿ. ಸೊ ಅದರಿಂದ ಅವ್ರದ್ದು ಆಗ್ತಾ ಇಲ್ಲ. ನಾನು ನಿಮ್ಮ ನಿರೀಕ್ಷೆಯಲ್ಲಿ ನಿಮ್ಮ ನಿರೀಕ್ಷೆಯಲ್ಲಿ ಲಾಸ್ಟ್ ಲೈನ್ ನೋಡಿ, ನಾವು ನೀವು ಸೇರಿದ್ರೆ ಇದು ಕನ್ನಡಿಗರ ಗೆಲುವು. ನಾನು ನೀವು ಸೇರಿದರೆ ಕಡೇ ಲೈನ್ ಇದು ಸಂಜನಾ, ನಾನು ನೀವು ಸೇರಿದರೆ ಇದು ಕನ್ನಡಿಗರ ಗೆಲುವು. ಧನ್ಯವಾದಗಳು, ಇಷ್ಟು ಬರೆದಿದ್ದೀನಿ. ಕನ್ನಡದ ಮಾಜಂತೆಗಳೇ ಲವ್ ಲೆಟರ್ ಬರೆದಿದ್ದೀನಿ ನೋಡಿ. ಇದಕ್ಕಿಂತಲೂ ಸ್ಪಷ್ಟವಾಗಿ ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಇದ್ದಂಗೆ ಅದೇ. ನಿಮ್ಗೆ ಅರ್ಥ ಆಯ್ತದೆ ಅಂತ ಅನ್ಕೋತೀನಿ. ಅರ್ಥ ಆಗದೆ ಇದ್ರೆ ಓದಿ. ನಾನು ನೀವು ಸೇರಿದರೆ ಇದು ಕನ್ನಡಿಗರ ಗೆಲುವು, ಖಂಡಿತ ನಮ್ಮ ಮಕ್ಕಳಾದ್ರೆ ಅದು ನನ್ನ ಗೆಲುವು. ನಾವು ನೀವು ಸೇರದೆ ಹೋದ್ರೆ ಕ್ವಶನ್ ಮಾರ್ಕ್ ಕಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರ ಗೆಲುವು ಆಗಲ್ಲ. ಸೊ ಅದಕ್ಕೋಸ್ಕರ ಇದು ನಾನು ನೀವು ಸೇರಿದ್ರೆ ಇದು ಕನ್ನಡಿಗರ ಗೆಲುವು, ನಾನು ನೀವು ಸೇರದೆ ಹೋದ್ರೆ ಖಂಡಿತ. ಅರ್ಥ ಮಾಡ್ಕೊಳ್ಳಿ. ಶುಭವಾಗಲಿ. ಇಲ್ಲಿಗೆ ಲವ್ ಲೆಟರ್ ಮುಗೀತು, ಇಲ್ಲಿಗೆ ಅದು ಮುಗೀತು. ನಿಮ್ಮೆಲ್ಲರಿಗೂ ಕಟ್ಟ ಕಡೆಯದಾಗಿ ಬಾಯ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಕನ್ನಡದ ಮಾಜಂತೆಗಳೇ. 27ನೇ ತಾರೀಕು ಅಂದ್ರೆ ನಾಳಿದ್ದು ಸಂಜೆಯಿಂದ ರಾತ್ರಿ 9 ಗಂಟೆಗೆ ವಿತೌಟ್ ಮಿಸ್ ನೋಡಿ. ಸಂಜು ಮತ್ತು ನಾನು ಜೊತೆಗೆ ಅವ್ರ ಅಣ್ಣನು. ಓಕೆ, ಬಾಯ್.